Hello everyone, welcome back to my YouTube channel Manjula Vlogs. ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಹೆಂಗಳಿಯರಿಗೆ ತುಂಬ ವಿಶೇಷವಾದ ಹಬ್ಬ. ಈ ಹಬ್ಬದಂದು ಕಂಕಣ ಕಟ್ಟುವುದು ಹಾಗೂ ವಿವಿಧ ರೀತಿಯ ಆರತಿಗಳನ್ನು ಮಾಡುವ ಸಂಪ್ರದಾಯವಿದೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಕಣ ಹೇಗೆ ತಯಾರಿಸಿಕೊಳ್ಳುವುದು, ಹಾಗೆಯೇ ತಂಬಿಟ್ಟಿನ ಆರತಿ, ಬೆಲ್ಲದ ಆರತಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮನೆಯಲ್ಲಿ ಸರಳವಾಗಿ ಹೇಗೆ ಮಾಡುವುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೈಗೆ ಕಟ್ಟುವ ಕಂಕಣವನ್ನು ಸರಳವಾಗಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಯಾವುದೇ ರೀತಿ ಪೂಜೆ ಆದಮೇಲೆ ಕೈಗೆ ಕಂಕಣ ಮುಖ್ಯ ಆಗುತ್ತೆ. ಈ ಕಂಕಣನ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂದರೆ, ಇಲ್ಲಿ ಒಂದು ಬಿಳಿ ದಾರದ ರೀಲ್ ಅಥವಾ ಉಂಡೆ ಏನು ಬರುತ್ತೆ, ದಾರದ ಉಂಡೆ ಈ ರೀತಿ ತೊಗೊಂಡಿದ್ದೀನಿ. ಇದು 3 ಎಳೆದು. ಇದ್ರ ಬದಲು ಯೆಲ್ಲೋ ಕಲರ್ದೇ ಸಿಗುತ್ತೆ ರೆಡಿಮೇಡ್, ಅದನ್ನು ಸಹ ಉಪಯೋಗಿಸ್ಬೋದು. ಆದರೆ ನಾನಿಲ್ಲಿ ಬಿಳಿ ದಾರದ್ದೇ ಸಪ್ರೇಟಾಗಿ ತೊಗೊಂಡು ಸ್ವಲ್ಪ ಒಂದು ಪ್ಲೇಟಲ್ಲಿ ಅರಿಶಿನ ಹಾಕ್ಕೊಂಡು ಎಷ್ಟು ನೀರು ಅಗತ್ಯ ಇದೆಯೋ ಅಷ್ಟು ನೀರನ್ನು ಸೇರಿಸ್ತಾ ಬರ್ತೀನಿ. ನೀರಿನ ಜೊತೆ ಅರಿಶಿನ ಏನಿದೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನನ್ನ ಕೈಯಲ್ಲೇ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ತೆಳುಗಿದ್ರೆ ನಾವು ದಾರಕ್ಕೆ ಹಚ್ಚಬೇಕಾದ್ರೆ ಈಸಿಯಾಗಿ ಬರುತ್ತೆ. ಕೈಯಲ್ಲೇ ಈ ರೀತಿ ನೀಟಾಗಿ ಕಲಿಸ್ಕೊಂಡು ಈ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ, ಇಷ್ಟು ನೀರು ಇರಬೇಕು. ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈಗ ಸೇವಂತಿಗೆ ಹೂ ತೊಗೊಂಡಿದ್ದೀನಿ. ಹಿಂದೆ ಆ ತುಂಬು ಏನು ಬರುತ್ತೆ ಅದನ್ನು ತೆಗೆದುಬಿಟ್ಟು ಎಲ್ಲ ಹೂಗಳನ್ನ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಜೋಡಿಸಿದ್ದಾದಮೇಲೆ ನಾವು ಅರಿಶಿನ ಏನೇ ಕಲಸಿಟ್ಟಿದ್ದೀನಿ ಅದನ್ನು ತೊಗೊಂಡು ದಾರ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ನಾನು ಈ ರೀತಿ ಎಳೆ ಎಳೆಯಾಗಿ ತೊಗೊಂಡು ಅದಕ್ಕೆ ಅರಿಶಿನ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬರ್ತೀನಿ. ಕೈಯಲ್ಲೇ ಈ ರೀತಿ ಮಾಡ್ಕೊಂಡು ಬಂದರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಮಾಡ್ಕೋಬೋದು. ಇದಕ್ಕೇನು ಅಳತೆ ಪ್ರಕಾರನೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೋಬೇಕಾಗತ್ತೆ. ಈ ರೀತಿ ಅರಿಶಿನ ಎಲ್ಲ ಹಚ್ಬಿಟ್ಟು ದಾರಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ದಾರಾನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಎಲ್ಲನೂ ಒಂದು ಸೈಜ್ಗೆ, ನಮಗೆ ಎಷ್ಟು ಕೈಗೆ ಬೇಕು ಅನಿಸುತ್ತೋ ಅಷ್ಟು ಸೈಜ್ಗೆ ಎಲ್ಲನೂ ಮಡಚಿ ಈ ರೀತಿ ಕತ್ತರಿ ತೊಗೊಂಡು ಎರಡೂ ಸೈಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಎಲ್ಲ ದಾರನೂ ಒಂದೇ ಸೈಜಿಗೆ ಬರಲಿ ಅಂತ. ಒಂದು ಉದ್ದ ಒಂದು ಚಿಕ್ಕದು ಬರಲ್ಲ. ಈ ರೀತಿ ಮಾಡ್ಕೊಂಡಾಗ ಎಲ್ಲ ಕೈಗೆ ಕಟ್ಟೋತೀವಲ್ವ ದಾರ, ಅದು ಒಂದೇ ಸೈಜಲ್ಲೇ ಬರುತ್ತೆ. ಈಗ ಸೇವಂತಿಗೆ ಹೂ ತೊಗೊಂಡು ಆ ದಾರ ಏನಿದೆ ಆ ದಾರ ಒಂದು ತೊಗೊಂಡು ಸೆಂಟ್ರಲ್ಲಿ ಇಡ್ತಾ ಇದ್ದೀನಿ. ಎರಡೂ ಕಡೆ ಆ ದಾರದ ಸೆಂಟ್ರ್ ಬರುತ್ತಲ್ಲ ಆ ರೀತಿ ಸೆಂಟ್ರ್ ನೋಡ್ಕೊಂಡು ಇಟ್ಕೊಂಡು ನಾನಿಲ್ಲಿ 3 ಗಂಟುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಕಂಕಣಕ್ಕೆ 5, 9 ಈ ರೀತಿ ಗಂಟುಗಳನ್ನ ಹಾಕ್ಕೋಬೇಕಾಗತ್ತೆ. ನಾನು ಮೊದಲಿಗೆ ಹೂವಿನ ಮೇಲೆ 3 ಗಂಟುಗಳನ್ನ ಹಾಕ್ಕೊಳ್ತಾ ಬರ್ತೀನಿ. ಇದಕ್ಕೆ ಬೇಕಿದ್ದರೆ ಎಲೆ, ವೀಳ್ಯದೆಲೆ ಏನು ಬರುತ್ತೆ ಅದನ್ನು ಕೂಡ ಸೇರಿಸ್ತಾರೆ. ನಾನಿಲ್ಲಿ ಸಿಂಪಲಾಗೆ ಮಾಡ್ಕೊಳ್ತಾ ಇದ್ದೀನಿ. ಬರೀ ಹೂವಿಂದ ಕಂಕಣ ಮಾತ್ರ ಕಟ್ಕೊಳ್ತಾ ಇದ್ದೀನಿ. ಹೂವಿಗೆ ಈ ರೀತಿ 3 ಗಂಟುಗಳನ್ನ ಹಾಕ್ಕೊಂಡು ದಾರ ಏನು ಬರುತ್ತೆ ಆ ಕಡೆ ಈ ಕಡೆ ದಾರ, ಅಲ್ಲಿ 2 ಗಂಟೆಗಳನ್ನ ಹಾಕ್ಕೊಳ್ತೀನಿ. ಈಗ ಒಟ್ಟು 5 ಗಂಟೆಗಳಾಗುತ್ತೆ. ಇದೇ ರೀತಿ ನಾನು ಎಲ್ಲ ಹೂಗಳಿಗೂ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ಕಂಕಣ ಎಲ್ಲ ರೆಡಿ ಆದಮೇಲೆ ಅರಿಶಿನದ ದಾರ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕುಂಕುಮ ಹಚ್ತಾ ಇದ್ದೀನಿ. ಸೆಂಟ್ರಲ್ಲಿ ಕುಂಕುಮ ಹಚ್ಚಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಕೈಗೆ ಕಟ್ಟುವಂತಹ ಕಂಕಣವನ್ನು ಸುಲಭವಾಗಿ ರೆಡಿ ಮಾಡ್ಕೋಬೋದು. ಇನ್ನು ದೇವಿಗೆ ತಂಬಿಟ್ಟಿನಿಂದ ಆರತಿ ಮಾಡೋದಕ್ಕೆ ಮೊದಲೇ ಅಕ್ಕಿನ ನೆನೆಸ್ಕೋಬೇಕು, ಅದು ಒಣಗಬೇಕು ಅಂತ ಏನೂ ರಗಳೆ ಇಲ್ಲ.
ತುಂಬ ಸುಲಭವಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. 1 ಕಪ್ ಬೆಲ್ಲ, 1 ಕಪ್ ಅಕ್ಕಿ ಹಿಟ್ಟು, ರೆಡಿಮೇಡ್ ಅಕ್ಕಿ ಹಿಟ್ಟು ಏನು ಸಿಗುತ್ತೆ ಪ್ಯಾಕೆಟ್, ಅದನ್ನು ತೊಗೊಂಡಿದ್ದೀನಿ, ಅದನ್ನು ಬಳಸ್ಕೊಳ್ತಾ ಇದ್ದೀನಿ. ಇದು ಎರಡನ್ನೂ ಸೇರಿಸಿ ಮಿಕ್ಸಿಗೆ ಒಂದು ಸತಿ ರುಬ್ಕೋಬೇಕಾಗುತ್ತೆ. ನೀರು ಸೇರಿಸೋದೇನು ಬೇಡ. ಆ ಬೆಲ್ಲದ್ದು ನೀರಿನ ಅಂಶ ಏನಿದೆ ನೋಡಿ, ರುಬ್ಬಿದಾಗ ಈ ರೀತಿ ಬರುತ್ತೆ. ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಏನು ನೀರಿನ ಅಂಶ ಇದೆ ಅದೇ ಸಾಕಾಗುತ್ತೆ, ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ. ಬೇಕು ಅನಿಸಿದ್ರೆ 1-2 ಸ್ಪೂನಷ್ಟು ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಚಪಾತಿ ಹಿಟ್ಟೆ ಯಾವ ರೀತಿ ಉಂಡೆ ಕಟ್ಟಿ ಇಡ್ತೀವಲ್ವ ಅದೇ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾದಿದ್ದೆಲ್ಲ ಆದಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೋಬೇಕು. ನಿಮಗೆ ತಂಬಿಟ್ಟು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆನ ತೊಗೋಬೇಕು. ಈ ರೀತಿ ಉಂಡೆ ತೊಗೊಂಡು ಅದನ್ನು ನೀಟಾಗಿ ಕೈಯಲ್ಲೇ ನಾದ್ಕೊಂಡು ಈ ರೀತಿ ಚಿಕ್ಕದಾಗಿ ಉಂಡೆ ಕಟ್ಟಿ ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನಮ್ಮ ಹೆಬ್ಬೆರಳು ಏನಿರುತ್ತೆ ಆ ಹೆಬ್ಬೆರಳಿಂದ ಸೆಂಟ್ರಿಗೆ ಪ್ರೆಸ್ ಮಾಡ್ಕೋಬೇಕು. ಮತ್ತು ಈ ಕಡೆ ತಿರುಗಿಸಿ ಇನ್ನೊಂದು ಕಡೆ ಪ್ರೆಸ್ ಮಾಡಿಕೊಂಡ್ರೆ ಹೂ ಬತ್ತಿ, ಕಡಲೆ ಬತ್ತಿ ಏನು ಹೇಳ್ತೀವಿ ಅದು ಸೆಂಟ್ರಿಗೆ ಇಡೋದಕ್ಕೆ ನೀಟಾಗಿ ಜಾಗ ಆಗುತ್ತೆ. ತಂಬಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಅಡಿಕೆ ತಟ್ಟೆಗೆ ಅಕ್ಕಿನೆಲ್ಲ ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ತಂಬಿಟ್ಟುಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 6 ತಂಬಿಟ್ಟುಗಳನ್ನ ಮಾಡ್ಕೊಂಡಿದ್ದೀನಿ. ಅಡಿಕೆ ಎಲೆಗೆಲ್ಲ ನೀಟಾಗಿ ಜೋಡಿಸಿ ಹೂವೆಲ್ಲ ಹಾಕಿ ಹೂ ಬತ್ತಿ, ಕಡಲೆ ಬತ್ತಿ ಏನಿದೆ ಅದನ್ನು ಇಡ್ತಾ ಇದ್ದೀನಿ. ಕಡಲೆ ಬತ್ತಿ ಚಿಕ್ಕದಾಗಿದ್ದರೆ 2, ದೊಡ್ಡದಾಗಿದ್ದರೆ 1 ಸಹ ಹಚ್ಬೋದು. ನೀಟಾಗಿ ಸೆಂಟ್ರಲ್ಲಿ ನಮಗೆ ಜಾಗ ಸಿಗುತ್ತೆ. ಅದು ಕಡಲೆ ಬತ್ತಿ ಏನಿದೆ ಅದು ನೀಟಾಗಿ ಕೂರುತ್ತೆ. ಹಚ್ಚಿ ದೇವರಿಗೆ ಆರತಿ ಬೆಳಗ್ಬೋದು. ಇನ್ನು ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡೋಕ್ಕೆ ನೆಲ್ಲಿಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇಲ್ಲಿ 2 ಮಾತ್ರ ನೆಲ್ಲಿಕಾಯಿನ ನಾನು ತೊಗೊಂಡಿದ್ದೀನಿ. ಅದರಲ್ಲಿ ಈ ಥರ ತುದಿನ ಕಟ್ ಮಾಡಿ ಮಧ್ಯ ದೀಪ ನಾವು ಎಲ್ಲಿಡ್ತೀವಿ, ಕಡಲೆ ಬತ್ತಿ ಅಥವಾ ತುಪ್ಪದ ಬತ್ತಿ ಅಂತೀವಲ್ಲ ಅದನ್ನು ಎಲ್ಲಿಡ್ತೀವಿ ಅಲ್ಲಿ ಈ ಥರ ಚಾಕುನಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಮೊದಲು ನೆಲ್ಲಿಕಾಯಿನ ನೋಡಿ ತೊಗೊಳ್ಳಿ, ಅದು ನೀಟಾಗಿ ಕೂರಬೇಕು. ಆ ಥರ ನೆಲ್ಲಿಕಾಯಿನ ತೊಗೊಳ್ಳಿ. ಕೆಲವೊಂದು ಡೊಂಕ ಇರುತ್ತೆ, ಅದು ಸರಿಯಾಗಿ ಕೂರೋದಿಲ್ಲ. ನೀವು ಆರತಿ ಮಾಡಬೇಕಾದ್ರೆ ಉರುಳಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ನೆಲ್ಲಿಕಾಯಿ ಆಗಿದೆ. ಈಗ ಇನ್ನೊಂದು ನೆಲ್ಲಿಕಾಯಿಗೂ ಸಹ ಅದೇ ರೀತಿನೇ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು 2, 4, 6 ಈ ಥರ ಎಷ್ಟು ನೆಲ್ಲಿಕಾಯಿ ಬೇಕಾದರೂ ತೊಗೋಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ನೆಲ್ಲಿಕಾಯಿ ಬೇಕಾದರೂ ತೊಗೋಬೋದು. ಈ ನೆಲ್ಲಿಕಾಯಿನ ನಾನು ಒಂದು ತಾಮ್ರದ ತಟ್ಟೆಯಲ್ಲಿ ಇಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಮಣ್ಣಿನ ದೀಪನ ಇಡ್ತಾ ಇದ್ದೀನಿ. ಅದ್ರ ಮೇಲೆ ನೆಲ್ಲಿಕಾಯಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಇಡ್ತಾ ಇದ್ದೀನಿ. ಈ ಮಣ್ಣಿನ ದೀಪ ಕೆಳಗಡೆ ಇಡೋದಾದರೆ ಇಡ್ಬೋದು, ಇಲ್ಲಾಂದರೆ ತಾಮ್ರದ ತಟ್ಟೆ ಮೇಲೆ ಡೈರೆಕ್ಟಾಗಿ ನೆಲ್ಲಿಕಾಯಿನ ಇಡ್ಬೋದು. ಅದಕ್ಕೆ 2 ತುಪ್ಪದ ಬತ್ತಿಗಳನ್ನ ಇಡ್ತಾ ಇದ್ದೀನಿ. ಹಾಗೆ ಇದನ್ನು ಅಡಿಕೆ ತಟ್ಟೆನಲ್ಲಿ ಅಕ್ಕಿ ಹಾಕಿ ಸಹ ಮಾಡ್ಬೋದು, ಅಥವಾ ಮನೆಯಲ್ಲಿ ಸರಳವಾಗಿ ಮಾಡೋದಾದರೆ ಈ ರೀತಿನೂ ಮಾಡಬಹುದು. ಇದಕ್ಕೆ ನಾನು ಹೂವಿನಿಂದ ಅಲಂಕಾರ ಕೂಡ ಮಾಡ್ತಾ ಇದ್ದೀನಿ. ಹೂವಿನ ಅಲಂಕಾರ ಎಲ್ಲ ಆದಮೇಲೆ ಊದಿನ ಕಡ್ಡಿಯಿಂದ ಅಗರಬತ್ತಿಯಿಂದ ದೀಪವನ್ನು ಹಚ್ಚಿ ತಾಯಿಗೆ ಬೆಳಗ್ಬೋದು. ಈ ರೀತಿ ನೆಲ್ಲಿಕಾಯಿ ದೀಪವನ್ನು ಮನೆಯಲ್ಲಿ ಸರಳವಾಗಿ ಮಾಡಬಹುದು. ಈ ಬೆಟ್ಟದ ನೆಲ್ಲಿಕಾಯಿ ವರಮಹಾಲಕ್ಷ್ಮಿ ತಾಯಿಗೆ ಅತ್ಯಂತ ಪ್ರಿಯವಾದದ್ದು. ಇದರಿಂದ ಆರತಿ ಮಾಡುವುದರಿಂದ ತಾಯಿಯು ಪ್ರಸನ್ನಳಾಗುತ್ತಾಳೆ, ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತಾಳೆ. ಹಾಗೆಯೇ ಬೆಲ್ಲದ ಆರತಿ ಮಾಡಲಿಕ್ಕೆ ಈ ರೀತಿ ಒಂದು ತಾಮ್ರದ ತಟ್ಟೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಅದು ಎಷ್ಟು ಸಾಧ್ಯನೋ ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಶ್ರೀಮಂತ ಆಗಿರ್ಬೋದು, ಓಂ ಅಂತ ಆಗಿರ್ಬೋದು, ಅಥವಾ ಸ್ವಸ್ತಿಕ್ ಆಗಿರ್ಬೋದು, ಈ ರೀತಿ ಬರಿಬೇಕಾಗುತ್ತೆ. ನಾನಿಲ್ಲಿ ಸ್ವಸ್ತಿಕನ್ನು ಬರೆದಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ 1-2 ಹೂವಿನ ದಳಗಳನ್ನ ಇಟ್ಟು ಬೆಲ್ಲವನ್ನು ಇಡ್ತಾ ಇದ್ದೀನಿ. ಪುಟ್ಟ ಬೆಲ್ಲ ಇತ್ತು ನಮ್ಮ ಮನೇಲಿ, ಹಾಗಾಗಿ ಅದನ್ನೇ ಇಡ್ತಾ ಇದ್ದೀನಿ. ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಇಡ್ತಾ ಇದ್ದೀನಿ. 4 ಬೆಲ್ಲವನ್ನು ಇಡ್ತಾ ಇದ್ದೀನಿ. ಈ ರೀತಿಯಾದ ಪುಟ್ಟ ಬೆಲ್ಲ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಇದ್ರ ಮೇಲೆ ತುಪ್ಪದ ಬತ್ತಿಗಳನ್ನ ಒಂದೊಂದಾಗೆ ಇಡ್ತಾ ಇದ್ದೀನಿ. ತುಂಬ ಚಿಕ್ಕ ಬೆಲ್ಲ ಆಗಿರೋದ್ರಿಂದ ನಾನು ಒಂದೊಂದನ್ನೇ ಇಡ್ತಾ ಇದ್ದೀನಿ. ನಂತರ ಹೂವಿನ ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ದೀನಿ. ಅಗರಬತ್ತಿಯಿಂದ ದೀಪವನ್ನು ಹಚ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಬೆಲ್ಲದ ಆರತಿ ಮಾಡುವುದರಿಂದ ಸಮೃದ್ಧಿ ಮತ್ತು ಸಿಹಿ ಮನೆಗೆ ಬರುತ್ತದೆ. ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಮನೆಗಳಲ್ಲಿ ಸಿಹಿ, ಶಾಂತಿ ಹಾಗೂ ಲಕ್ಷ್ಮೀ ದೇವಿಯ ಕೃಪೆಯಿಂದ ಅಷ್ಟೈಶ್ವರ್ಯಗಳು ಸಿಗುತ್ತದೆ. ಶಾಸ್ತ್ರಗಳ ಪ್ರಕಾರ ಬೆಲ್ಲವನ್ನು ಅತ್ಯಂತ ಪವಿತ್ರ ಹಾಗೂ ಶುಭಕರವೆಂದು ಪರಿಗಣಿಸಲಾಗಿದ್ದು, ಇದರಿಂದ ಆರತಿ ಬೆಳಗುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿಗಳು ನೆಲೆಸುತ್ತದೆ. ಹಾಗೆ ಬೆಲ್ಲದ ಆರತಿ ಮಾಡುವ ಇದು ಒಂದು ವಿಧಾನ ಆದರೆ, ಇನ್ನೊಂದು ವಿಧಾನದಲ್ಲಿ ಅಡಿಕೆ ತಟ್ಟೆನಲ್ಲಿ ಅಕ್ಕಿಯನ್ನು ಹಾಕಿ
ಅಥವಾ 2 ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ಅಚ್ಚು ಬೆಲ್ಲನ ಇಡಬೇಕಾಗುತ್ತೆ. ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರ ಮಾಡಿಕೊಂಡು ಈ ರೀತಿಯಾಗೂ ಬೆಲ್ಲದಿಂದ ಆರತಿಯನ್ನು ಮಾಡಬಹುದು. ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬದಂದು ಕಂಕಣವನ್ನು ಕಟ್ಟಿಕೊಂಡು ವಿವಿಧ ರೀತಿಯ ಆರತಿಗಳನ್ನು ಭಕ್ತಿಯಿಂದ ಮಾಡುವುದು ನಮ್ಮ ಸಂಪ್ರದಾಯದ ಒಂದು ಭಾಗವಾಗಿದೆ. ಮುಖ್ಯವಾಗಿ ಯಾವುದೇ ಪೂಜೆಯಲ್ಲೂ ನಮ್ಮ ಭಕ್ತಿ ಮತ್ತು ಶ್ರದ್ಧೆ ಮುಖ್ಯವಾಗುತ್ತದೆ. ತಾಯಿ ವರಮಹಾಲಕ್ಷ್ಮಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.